ಈಗ 3 ತಿಂಗಳಿಂದ ಸಿದ್ದರಾಮಯ್ಯ ಅವರು ಇದ್ರ ಬಗ್ಗೆ ಮಾತಾಡಿರ್ಲಿಲ್ಲ, ಈಗ ಮಾತಾಡಿದ್ದಾರೆ. ಅವತ್ತು ಹೇಳಿದ್ದೊಂದು, ಇವತ್ತು ಹೇಳ್ತಾ ಇರೋದು ಮತ್ತೊಂದು. 5 ವರ್ಷ ನಾನೇ ಸಿಎಂ ಅಂತ ಹೇಳಿದ್ರು, ನಾವಿಬ್ರು ಜೋಡೆತ್ತು ಅಂತ ಡಿ ಕೆ ಶಿವಕುಮಾರ್ ಅವರ ಕೈಯನ್ನ ಮೇಲೆತ್ತಿದ್ರು. ಬಟ್ ಇವತ್ತು ಡಿ ಕೆ ಶಿವಕುಮಾರ್ ಅವರ ಮನೆಯ ತಿಂಡಿ ಎಲ್ಲವನ್ನ ಬದಲಾಯಿಸ್ಬಿಡ್ತು. ಏನಂತ ಡಿ ಕೆ ಶಿವಕುಮಾರ್ ಸಿಎಂ ಆಗಿರೋದ್ರ ಬಗ್ಗೆ ಪ್ರಸ್ತಾಪ ಮಾಡೇ ಬಿಟ್ರು. ಓಕೆ, ಈಗ ಒಂದೊಂದನ್ನೇ ನೋಡ್ತಾ ಹೋಗೋಣ. ಹೈಕಮಾಂಡ್ ಒಪ್ಪಿದ್ರೆ ಡಿ ಕೆ ಶಿವಕುಮಾರೇ ಮುಂದಿನ ಸಿಎಂ. ಇದಕ್ಕೆ ಸಂಬಂಧಪಟ್ಟಂತೆ 3 ತಿಂಗಳಿಂದ ಇದ್ರ ಬಗ್ಗೆ ತುಟಿಕ್ ಪಿಟಿಕ್ ಅಂದಿರಲಿಲ್ಲ ಸಿದ್ದರಾಮಯ್ಯ ಅವರು. ಎಲ್ಲೋದ್ರೂ ಕೂಡ ಚಾನ್ಸಸ್ ಸಿಕ್ಕಾಗ್ಲಿಲ್ಲ ಗ್ಯಾಪಲ್ಲಿ. ಮುಂದಿನ ವರ್ಷನೂ ನಾನೇ ಬಜೆಟ್ ಅನೌನ್ಸ್ ಮಾಡ್ತೀನಿ, ಬಜೆಟ್ ನಾನೇ ಇರ್ತೀನಿ, ಮಂಡಿಸ್ತೀನಿ, ದಸರಾಗೂ ನಾನೇ ಬರ್ತೀನಿ, ಎಲ್ಲದು ನಾನೇ 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 ಅಂತ ಇದ್ರು. ಅವಕಾಶ ಸಿಕ್ಕಾಗ್ಲಿಲ್ಲ, ಗ್ಯಾಪಲ್ಲಿ ಅದನ್ನು ಬಳಸ್ಕೊಳ್ತಾ ಇದ್ರು. ಬಟ್ ಇವತ್ತು ಫಾರ್ ದಿ ಫಸ್ಟ್ ಟೈಮ್ ನಾನು ಹೇಳಿದ್ನಲ್ಲ, ಡಿ ಕೆ ಶಿವಕುಮಾರ್ ಅವರ ಮನೆಯ ತಿಂಡಿ ರುಚಿ ಅಷ್ಟೊಂದು ಚೆನ್ನಾಗಿತ್ತ ಅಂತ. ಹೊರಗೆ ಬರ್ತಾ ಇದ್ದಂತೆ ತಿಂಡಿ ತಿನ್ಕೊಂಡು ಹೈಕಮಾಂಡ್ ಹೇಳ್ದಾಗ್ಲೇ ಡಿ ಕೆ ಶಿವಕುಮಾರ್ ಅವತ್ತೇ ಸಿಎಂ ಆಗ್ತಾರೆ ಅಂತ ಹೇಳ್ಬಿಟ್ರು. ಡಿ ಕೆ ಶಿವಕುಮಾರ್ ಅವರ ಮುಖದಲ್ಲಿ ಬ್ಲಶ್. ಅಯ್ಯೋ, ಫಾರ್ ದಿ ಫಸ್ಟ್ ಟೈಮ್ 2.5 ವರ್ಷ, 3 ತಿಂಗಳಲ್ಲ, 2.5 ವರ್ಷಗಳ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಅವ್ರು ಹೇಳಿರೋದು. ಬರೀ 3 ತಿಂಗಳು ಹಿಸ್ಟ್ರಿ ತಗೊಳ್ಳೋದು ಬೇಡ ನಾವು. ಅವತ್ತು ಒಂಥರ ಹೇಳಿದ್ರು, ಇವತ್ತು ಇನ್ನೊಂಥರ ಹೇಳ್ತಾ ಇದ್ದಾರೆ. ಸೊ ಫೈನಲಿ ಹೈಕಮಾಂಡ್ ಅಂಗಳದಲ್ಲಿ ಇವೆಲ್ಲವೂ ನಿರ್ಧಾರ ಆಗಬೇಕಾಗಿದೆ. ಅವತ್ತು ಹೇಳಿದ್ದೊಂದು ಏನಪ್ಪ ಅಂತ ಹೇಳಿದ್ರೆ, ನಾನೇ ಇರ್ತೀನಿ 5 ವರ್ಷವೂ ನಾನೇ. ಯಾಕೆ ಅನುಮಾನ ನಿಮ್ಗೆ ಅಂತ ಮಾಧ್ಯಮದವರು ಪ್ರಶ್ನೆ ಕೇಳಿದ್ರೆ ಅವರಿಗೆ ಪ್ರಶ್ನೆ ಕೇಳ್ಬಿಡೋರು ಸಿದ್ದರಾಮಯ್ಯ ಅವರು. ಮಾಧ್ಯಮದವ್ರು ಕೆಲವ್ರ ಹತ್ಲಾಗೆ ಹೋಗ್ಲಿ ಬಿಡಪ್ಪ ಅಂತ ಸುಮ್ಮನಾಗ್ಬಿಡ್ತಾ ಇದ್ರು. ಯಾಕೆ ಡೌಟಾ ಅಂತ ಕೇಳೋರು, ನಾನೇ ಇರ್ತೀನಿ ಅಂತ ಹೇಳೋರು. ಹೈಕಮಾಂಡ್ ಅಂಗಳದಲ್ಲೇ ಕುಳಿತು ಘೋಷಣೆ ಮಾಡಿದ್ರು ಸಿದ್ದರಾಮಯ್ಯ. ಏನಂತ? 5 ವರ್ಷಗಳ ಕಾಲ ನಾನೇ ಇರ್ತೀನಿ ಅಂತ. ಅವತ್ತು ಹೈಕಮಾಂಡ್ ಅಂಗಳದಲ್ಲಿ ಹಂಗಂದಿದ್ರು. ಇವತ್ತು ಡಿ ಕೆ ಅಂಗಳದಲ್ಲಿ ಡಿ ಕೆ ಹೈಕಮಾಂಡ್ ಒಪ್ಕೊಂಡಿದ್ದ ದಿನವೇ ಸಿಎಂ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಜಾಗಗಳು ಬದಲಾವಣೆ, ಸ್ಟೇಟ್ಮೆಂಟ್ಗಳು ಕೂಡ ಚೇಂಜ್ ಆಗಿದೆ. ಕುತೂಹಲ ಮೂಡಿಸ್ತಾ ಇದೆ. ಬಹುಶಃ ಅವತ್ತು ಕೊಟ್ಟಂತಹ ಮಾತು ಈಡೇರುತ್ತೆ, ಬಟ್ ಸೂತ್ರ ಸ್ವಲ್ಪ ಪ್ರಮಾಣದಲ್ಲಿ ಬದಲಾವಣೆ ಆಗ್ಬೋದು ಅಂತ ಕಾಣುತ್ತೆ. ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಸ್ವಲ್ಪ ಕಾಮ್ ಆಗಿದ್ದಾರೆ, ಕೂಲ್ ಆಗಿದ್ದಾರೆ. ಬಳಿಕ ಬಜೆಟ್ ನಾನೇ ಮಂಡನೆ ಮಾಡ್ತೀನಿ, ನಾನೇ ಇರ್ತೀನಿ ಅಂತ ಹೇಳ್ತಾ ಇದ್ರು ಸಿದ್ದರಾಮಯ್ಯ ಅವರು. ನಾನು ಹೇಳಿದ್ನಲ್ಲ, ಎಲ್ಲೆಲ್ಲಿ ಚಾನ್ಸ್ ಸಿಗುತ್ತೆ ಅದನ್ನ ಬಿಟ್ಟೇ ಇಲ್ಲ ಸಿದ್ದರಾಮಯ್ಯ ಅವರು. ತುಂಬಾ ಅತ್ಯದ್ಭುತವಾಗಿ ಬಳಸ್ಕೊಳ್ತಾ ಇದ್ರು. ಅದ್ರಲ್ಲೂ ಡಿ ಕೆ ಶಿವಕುಮಾರ್ ಅವ್ರನ್ನ ಪಕ್ಕದಲ್ಲಿ ಇಟ್ಕೊಂಡೆ ನಾನು 5 ವರ್ಷ ಅಂದ್ಬಿಡೋರು. ಡಿ ಕೆ ಶಿವಕುಮಾರ್ ಅವ್ರಿಗೆ ಹೆಂಗಾಗ್ಬೇಡ, ಆರಂಭದಲ್ಲಿ ಒಂದು ಮಾತಾಡಿ ಇವಾಗ ಹಿಂಗಂತ ಇದ್ರಲ್ಲ ಅಂತ ಅನ್ಸುತ್ತೆ, ಬಟ್ ಬಾಯ್ ಬಿಟ್ಟು ಹೇಳ್ಕೊಳಕ್ ಆಗ್ತಾ ಇಲ್ಲ. ಬಿಸಿ ತುಪ್ಪ ನುಂಗಂಗೂ ಇಲ್ಲ, ಉಗ್ಲಂಗೂ ಇಲ್ಲ ಅನ್ನುವ ಪರಿಸ್ಥಿತಿ ಡಿ ಕೆ ಶಿವಕುಮಾರ್ ಅವ್ರಿಗಿತ್ತು. ಸುಮ್ಮನಿದ್ರು, ಬಹಳ ಮೆಚೂರ್ಡ್ ಆಗಿ ಬಿಹೇವ್ ಮಾಡಿದ್ದಾರೆ, ನೋ ಡೌಟ್ ಅದರಲ್ಲಿ. ಡಿ ಕೆ ಶಿವಕುಮಾರ್ ಅವರು ಸಿಎಂ ಕ್ಯಾಂಡಿಡೇಟ್ ಆಗಿ ಇನ್ ಮುಂದಿನ ದಿನಗಳಲ್ಲಿ ನಾನು ಅದನ್ನ ವಹಿಸ್ಕೊಳ್ತೀನಿ ಅಂತ ಗೊತ್ತಿದ್ರು ಕೂಡ ಸಿದ್ದರಾಮಯ್ಯ ಅವ್ರು ನಾನೇ 5 ವರ್ಷ ಆದ್ರೆ ಯಾರು ತಾನೇ ಸಹಿಸ್ಕೋಬಹುದು? ಡಿ ಕೆ ಶಿವಕುಮಾರ್ ಅವರು ಸಹಿಸ್ಕೊಂಡಿದ್ರು ಆ ಸ್ಟೇಟ್ಮೆಂಟ್ ಗಳನ್ನ. ಕಾವೇರಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಹೈಕಮಾಂಡ್ ಕಡೆ ಸಿಎಂ ಬೆರಳು ಮಾಡಿ ತೋರಿಸಿದ್ರು. ಏನಂತ? ಮೊನ್ನೆ ಸಿದ್ದರಾಮಯ್ಯ ಅವ್ರ ಮನೆಯಲ್ಲಿ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಆದಾಗ, ನಮ್ಮಿಬ್ರು ನಡುವೆ ಏನು ಬಿರುಕಿಲ್ಲ, ಏನು ಕಂದಕ ಇಲ್ಲ, ಇಬ್ರು ಚೆನ್ನಾಗಿದ್ದೀವಿ, ಏನಿದ್ರು ಕೂಡ ಹೈಕಮಾಂಡ್ ಹೇಳ್ದಂಗೆ ನಾವು ಕೇಳ್ತೀವಿ ಅಂತ ಪೂರ್ತಿ ಭಾರವನ್ನ ಹೈಕಮಾಂಡ್ ತಲೆ ಮೇಲೆ ಹೊರಿಸಿದ್ರು. ಹೈಕಮಾಂಡ್ಗೂ ಅದೇ ಬೇಕಾಗಿತ್ತು. ಸ್ವಲ್ಪ ಇವ್ರಿಬ್ರನ್ನ ತಣ್ಣಗೆ ಮಾಡಿದ್ರೆ ಸಾಕು, ಅವರಿಬ್ಬರೇ ಅದನ್ನ ಸಾರ್ಟ್ ಔಟ್ ಮಾಡ್ಕೋಬೇಕು ಅನ್ನೋ ಒಂದು ಯೋಚನೆಗೆ ಬಂದಿತ್ತು ಹೈಕಮಾಂಡ್. ಹಾಗಾಗಿ ಈ ಪಾನ್ ಮೂವ್ ಮಾಡಿತ್ತು, ಅದರಂತೆ ಅದು ವರ್ಕೌಟ್ ಕೂಡ ಆಗಿತ್ತು. ಕಾಂಗ್ರೆಸ್ಗೆ ಒಂದು ಒಳ್ಳೆ ದಿನ ಅವತ್ತು. ಇಲ್ಲಾಂದ್ರೆ ಹಾದಿರಂಪ ಬೀದಿರಂಪ ಜಗತ್ ಜಾಹೀರಾಗಿ ಹೋಗ್ತಾ ಇತ್ತು. ಕೇಂದ್ರದಲ್ಲಿ ಸೆಷನ್ ಅಲ್ಲಿ ಮಾನ ಮರ್ಯಾದೆನ ಹರಾಜಾಕ್ಬಿಡ್ತಾ ಇದ್ರು ಬಿಜೆಪಿ ಅವರೆಲ್ಲರೂ ಸೇರ್ಕೊಂಡು. ಓಕೆ, ಇವತ್ತು ಡಿ ಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಆಯ್ತು. ಅದರ ಬಳಿಕ ಸಿದ್ದರಾಮಯ್ಯ ಅವರ ವರಸೆ, ಸ್ಟೇಟ್ಮೆಂಟ್, ಪದಗಳು ಎಲ್ಲವೂ ಉಲ್ಟಾ. ಚೇಂಜ್ ಅನ್ನೋಕ್ಕಿಂತ ಉಲ್ಟಾ ಬದಲಾವಣೆ. ಸ್ವಲ್ಪ ಪ್ರಮಾಣದಲ್ಲ. ಅವತ್ತು ನಾನೇ, ಇವತ್ತು ಡಿ ಕೆ ಅನ್ನೋ ರೀತಿಯಲ್ಲಿ. ನಾನೇ 5 ವರ್ಷ ಸಿಎಂ, ಈಗ ಹೈಕಮಾಂಡ್ ಹೇಳಿದ್ರೆ ಡಿ ಕೆ ಸಿಎಂ. ಹಿಂಗೆ ಸಂಪೂರ್ಣ ದೋಸೆಯನ್ನ ಹಿಂಗ ಮಗ್ಚಾಕಿದ್ದಾರೆ. ಇದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಡಿ ಕೆ ಮನೆಯಲ್ಲಿ ನಾಟಿ ಕೋಳಿ ಇಡ್ಲಿಯನ್ನ ತಿಂದ ಬಳಿಕ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರು, ಮಾತಾಡಿದ್ರು, ಪೂರ್ತಿ ವರ್ಷನೇ ಬದಲಾಗಿ ಹೋಗ್ಬಿಡ್ತು. ಅಂತ ಮ್ಯಾಜಿಕ್ ಇತ್ತು ಇವತ್ತಿನ ಊಟದಲ್ಲಿ ಅನ್ನೋದನ್ನ ನಾವು ಗಮನಿಸ್ಬೋದು. ಹೈಕಮಾಂಡ್ ಒಪ್ಪಿದ್ರೆ ಡಿ ಕೆ ಶಿವಕುಮಾರ್ ಅಂತ ಸಿಎಂ ಹೇಳಿಯೇ ಬಿಟ್ರು ಮಾಧ್ಯಮದವರ ಮುಂದೆ. ಸೊ ಅಂತೂ ಇಂತೂ ಡಿ ಕೆ ಶಿವಕುಮಾರ್ ಅವರು ಅವ್ರನ್ನ ಬ್ರೇಕ್ಫಾಸ್ಟಿಗೆ ಕರೆದಿದ್ದು ಕೂಡ ಒಂದು ಒಳ್ಳೆ ಕೆಲಸ. ಇವತ್ತು ಒಂದೊಳ್ಳೆ ಬೆಳವಣಿಗೆ, ಒಳ್ಳೆ ಸಿಹಿ ಸುದ್ದಿ ಸಿಕ್ಕಿದೆ. ಇಲ್ಲಿ ತನಕ ದೇವ್ರ ದಿಂಡ್ರಿಗೆಲ್ಲ ಹೋಗ್ತಾ ಇದ್ರಲ್ಲ, ಅದರ ರಿಸಲ್ಟ್ ಅತ್ಯದ್ಭುತವಾಗಿ ಒಂದು ತಿಂಡಿ ತಿನ್ನಿಸ್ತಾ ಇದ್ದಂಗೆ ಬಂದಿದೆ ಡಿ ಕೆ ಶಿವಕುಮಾರ್ ಅವ್ರಿಗೆ. ಓಕೆ, ಏನ್ ಹೇಳಿದ್ರು ಹಂಗಾದ್ರೆ? ಡಿ ಕೆ ಶಿವಕುಮಾರ್ ಅವರ ಮನೆಯಲ್ಲಿ ತಿಂಡಿ ತಿಂದ ಬಳಿಕ ಮನೆಯಿಂದ ಹೊರಗೆ ಬಂದ್ರಲ್ಲ, ಮಾಧ್ಯಮದವ್ರು ಏನ್ ಕೇಳಿದ್ರು, ಇವ್ರು ಏನ್ ಹೇಳಿದ್ರು, ಟೇಕ್ ಅ ಲುಕ್. ಕೇಳಪ್ಪ, ಇಲ್ಲಿ ಮೊನ್ನೆನೇ ಚರ್ಚೆ ಮಾಡಿದ್ದೀವಿ. ಹೈಕಮಾಂಡ್ನವರು ಏನು ಹೇಳ್ತಾರೆ
ಅದರಂತೆ ನಡ್ಕೋಬೇಕು ಅಂತ ಹೇಳಿದ್ದೀವಿ. ರಾಹುಲ್ ಗಾಂಧಿ ಏನು ಡಿಸಿಷನ್ ತಗೋತಾರೆ ಅದರಂತೆ ನಡ್ಕೋಬೇಕು ಅಂತ ಮೊನ್ನೆನೇ ಚರ್ಚೆ ಮಾಡಿದ್ದೀವಿ, ಇವತ್ತು ಅದನ್ನೇ ಚರ್ಚೆ ಮಾಡಿದ್ದೀವಿ. ಕೇಳಪ್ಪ ಇಲ್ಲಿ, ಮೊನ್ನೆನೇ ಚರ್ಚೆ ಮಾಡಿದ್ದೀವಿ. ಹೈಕಮಾಂಡ್ನವರು ಏನು ಹೇಳ್ತಾರೆ ಅದರಂತೆ ನಡ್ಕೋಬೇಕು ಅಂತ ಹೇಳಿದ್ದೀವಿ. ರಾಹುಲ್ ಗಾಂಧಿ ಏನು ಡಿಸಿಷನ್ ತಗೋತಾರೆ ಅದರಂತೆ ನಡ್ಕೋಬೇಕು ಅಂತ ಮೊನ್ನೆನೇ ಚರ್ಚೆ ಮಾಡಿದ್ದೀವಿ, ಇವತ್ತು ಅದನ್ನೇ ಚರ್ಚೆ ಮಾಡಿದ್ದೀವಿ. ಕೇಳಪ್ಪ ಇಲ್ಲಿ, ಮೊನ್ನೆನೇ ಚರ್ಚೆ ಮಾಡಿದ್ದೀವಿ. ಹೈಕಮಾಂಡ್ನವರು ಏನು ಹೇಳ್ತಾರೆ ಅದರಂತೆ ನಡ್ಕೋಬೇಕು ಅಂತ ಹೇಳಿದ್ದೀವಿ. ರಾಹುಲ್ ಗಾಂಧಿ ಏನು ಡಿಸಿಷನ್ ತಗೋತಾರೆ ಅದರಂತೆ ನಡ್ಕೋಬೇಕು ಅಂತ ಮೊನ್ನೆನೇ ಚರ್ಚೆ ಮಾಡಿದ್ದೀವಿ, ಇವತ್ತು ಅದನ್ನೇ ಚರ್ಚೆ ಮಾಡಿದ್ದೀವಿ.